ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಏನೋ ಒಂದು ತಿಂಗಳಾಯಿತು ಅಲ್ಲಿ ಯುದ್ಧ ನಡೀತಾ ಇದ್ದು, ಆದರೂ ಕೂಡ ಈ ಸಿಲಿಂಡರ್ ಸಮಸ್ಯೆ ಮಾತ್ರ ಬಗೆಹರಿತಾ ಇಲ್ಲ. ಗೃಹ ಬಳಕೆ ಸಿಲಿಂಡರ್ಗಾಗಿ ಬೆಳಗ್ಗೆಯಿಂದಲೇ ಫುಲ್ ಕ್ಯೂ ನಿಂತಿದ್ದಾರೆ. ರಾಯಚೂರಿನ ಇಂಡಿಯನ್ ಗ್ಯಾಸ್ ಏಜೆನ್ಸಿಗೆ ಮುಗಿಬಿದ್ದಿದ್ದಾರೆ ಗ್ರಾಹಕರು. ಸರ್ವರ್ ಸಮಸ್ಯೆ, ಆನ್ಲೈನ್ ಬುಕ್ಕಿಂಗ್ ಸಮಸ್ಯೆಯಿಂದ ಜನರಲ್ಲಿ ಆತಂಕ ಮೂಡಿರೋದು. ನೋಡಿ, ತಿಂಗಳು ಕಳೆದರೂ ಕೂಡ ಸಿಲಿಂಡರ್ ಸಮಸ್ಯೆ ಬಗೆಹರಿದಿಲ್ಲ. ಗೃಹ ಬಳಕೆ ಸಿಲಿಂಡರ್ಗಾಗಿ ಬೆಳಗ್ಗೆಯಿಂದಲೇ ಫುಲ್ ಕ್ಯೂ. ರಾಯಚೂರಿನ ಇಂಡಿಯನ್ ಗ್ಯಾಸ್ ಏಜೆನ್ಸಿಗೆ ಜನ ಅಥವಾ ಗ್ರಾಹಕರು ಮುಗಿಬಿದ್ದಿದ್ದಾರೆ. ಸರ್ವರ್ ಸಮಸ್ಯೆ, ಆನ್ಲೈನ್ ಬುಕ್ಕಿಂಗ್ ಸಮಸ್ಯೆಯಿಂದ ಜನರಲ್ಲಿ ಆತಂಕ ಮೂಡಿದೆ. ಸಿಲಿಂಡರ್ಗಾಗಿ ದಿನನಿತ್ಯದ ಕೆಲಸ ಬಿಡುವ ಸ್ಥಿತಿ ಬಂದಿದೆ. ಸಿಲಿಂಡರ್ಗಾಗಿ ಅಲೆಯುವ ಸ್ಥಿತಿ ಬಂದಿದೆ ಅಂತ ಗ್ರಾಹಕರು, ಜನಸಾಮಾನ್ಯರು ಅಳಲನ್ನ ತೋಡಿಕೊಳ್ತಾ ಇದ್ದಾರೆ. ಗಂಟೆಗಟ್ಟಲೆ ಕ್ಯೂ ನಿಲ್ಲಿಸಿ ಸಿಲಿಂಡರ್ ನೀಡದಿದ್ದಕ್ಕೆ ಗ್ರಾಹಕರು ಕಿಡಿಕಾರ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ಡೊಮೆಸ್ಟಿಕ್ ಸಿಲಿಂಡರ್ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ ಅಂತ ಹೇಳ್ಬೋದು. ಇವತ್ತು ನಾವು ರಾಯಚೂರಿನ ಸ್ಟೇಷನ್ ರಸ್ತೆಯಲ್ಲಿ ಇರುವಂತಹ ಇಂಡಿಯನ್ ಸುಮಂತ್ ಏಜೆನ್ಸಿಯಲ್ಲಿ ಮುಂದ್ಗಡೆ ಇರುವಂಥದ್ದು. ಸಾಕಷ್ಟು ಜನರು ಕೂಡ, ಸಾಕಷ್ಟು ಹಳ್ಳಿಗಳಿಂದ ಕೂಡ ಮುಂಜಾನೆಯಿಂದ ಇವತ್ತು ಕ್ಯೂ ನಿಂತಿರುವಂಥದ್ದು. ಏನು ಮನೆಯಲ್ಲಿ ಒಂದು ಮೆಸೇಜ್ ಮೂಲಕ ಬುಕ್ ಆಗದೆ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಕೂಡ ಇವತ್ತು ಏಜೆನ್ಸಿ ಮುಂದೆ ಬಂದು ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ಆಗಿರುವಂಥದ್ದು. ತಮ್ಮ ಖಾಲಿ ಸಿಲಿಂಡರ್ಗಳನ್ನು ತೆಗೆದುಕೊಂಡ್ಬಂದು ಇಲ್ಲಿ ಸಿಲಿಂಡರ್ಗಳ ಏಜೆನ್ಸಿಗಳ ಮುಂದೆ ಬುಕ್ ಮಾಡಲು ಮುಂದಾಗಿರುವಂಥದ್ದು. ಆದರೆ ಇಲ್ಲಿ ಸರಿಯಾದ ಸಮಯಕ್ಕೆ ಏನು 45 ದಿನಕ್ಕೆ ಒಂದು ಸಿಲಿಂಡರ್ ಸಿಗದಂತ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ವಾಪಸ್ ಹೋಗುವಂತ ಪರಿಸ್ಥಿತಿ ಕೂಡ ಎದುರಾಗಿರುವಂಥದ್ದು. ಯಾಕಂದ್ರೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಬಿಟ್ಟು ಕೂಡ ಇವತ್ತು ಇಲ್ಲಿ ಏನು ಏಜೆನ್ಸಿ ಮುಂದೆ ನಿಂತ್ಕೊಂಡು ಇವತ್ತು ಇವರಿಗೆ ಒಂದು ಸಿಲಿಂಡರ್ ಸಿಗದೆ ಕೂಡ ಒಂದು ನಿರಾಶ್ರಿತರಾಗಿ ವಾಪಸ್ ಹೋಗುವಂತ ಘಟನೆಗಳು ಕೂಡ ಬೆಳಕಿಗೆ ಬಂದಿರುವಂಥದ್ದು. ಇದರ ಜೊತೆಗೆ ನಮ್ಮ ಜೊತೆಗೆ ಇಲ್ಲಿ ಗ್ರಾಹಕರು ಕೂಡ ಸಿಲಿಂಡರ್ ತೆಗೆದುಕೊಳ್ಳುವ ಗ್ರಾಹಕರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಅವ್ರನ್ನೇ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಯಾವಾಗ ಕಳೆದ ಬಾರಿ ಸಿಲಿಂಡರ್ ಅನ್ನು ತೆಗೆದುಕೊಂಡಿದ್ರಿ, ಇವತ್ತು ಏನು ಬುಕ್ ಆಗಿದೆನಾ ಇಲ್ವಾ ನಿಮ್ದು? ನೋಡಿ ಸರ್, 8 ದಿವಸ ಮುಂಚೆ ಬುಕ್ ಮಾಡಿದ್ದು. ಬರೀ ಮೆಸೇಜ್ ಬಂತು, ಕೊಡ್ತೀನಂತ ಬಂದಿಲ್ಲ. ಆಮೇಲೆ ಮೆಸೇಜಲ್ಲಿ ಏನು ಹೇಳ್ತಾ ಇದ್ರು, ಇಲ್ಲಿ ಬಂದು ನೀವು ಮತ್ತೆ ಬುಕ್ ಮಾಡಿ ಅಂತ ಹೇಳ್ತಾ ಇದ್ರು. ಇಲ್ಲಿ ಬುಕ್ ಮಾಡಕ್ಕೆ ಕೊಟ್ಟರೆ ಮತ್ತೆ 8 ದಿವಸ ಅಂತ ಹೇಳ್ತಾ ಇದ್ರು. ಮನೆಗೆ ಏನು ಮಾಡಬೇಕು ಅಡುಗೆ? ಲೇಡೀಸ್ಗೆ ಕರ್ಕೊಂಬಂದು ಒಳಗೆ ಬಿಟ್ಟಿದ್ದು ನೋಡಿ ಸರ್. ಅದು ಮೆಸೇಜ್ಗೆ ಬೆಳಗ್ಗೆ 8 ಗಂಟೆಗೆ ಬಂದಿದ್ದೀನಿ. 7:15 ಬಂದು 8 ಗಂಟೆ ಆಯಿತು. ತಿಂಡಿ ಇಲ್ಲ, ಟೀ ಕಾಫಿ ಇಲ್ಲ, ಕೇಳೋರಿಲ್ಲ. ಈಗ 9 ಗಂಟೆಗೆ ಓಪನ್ ಮಾಡಿದ್ರ ನೋಡಿ ಜಾಮ್. ಲೇಡೀಸ್ದು ಒಂದು ಲೈನ್ ಇರಬೇಕು, ಜೆಂಟ್ಸ್ದು ಒಂದು ಲೈನ್ ಇರಬೇಕು. ಎಲ್ಲರೂ ಒಂದೇ ಜಾಗದಲ್ಲಿ ಇದ್ದಾರ. ಏನಂತ ಹೇಳ್ಬೇಕು? ಕೆಲವು ಜನ 300 ರೂಪಾಯಿ ದುಡಿಯೋರು ಇದ್ದಾರೆ ಇಂಥವ್ರು. ಕೆಲವು ಜನ 1000 ರೂಪಾಯಿ ದುಡಿಯೋರು ಇದ್ದಾರೆ ಸರ್. ಕೆಲವು ಜನ 10,000 ರೂಪಾಯಿ ದುಡಿಯೋರು ಇದ್ದಾರೆ. ಈಗ 3,000 ರೂಪಾಯಿದು ಮನೆದು ಹೆಂಗ ಸರ್ ಪರಿಸ್ಥಿತಿ ಹೇಳಿ? ಇಲ್ಲ, ಹಳೆ ಜನ ಹಳೆ ಕೆಲಸ ಬಂತು ನೋಡಿ ಸರ್. ಅದು ಸೌದೆಯಿಂದ ಮಾಡಬೇಕಿತ್ತು ನಾವು. ಈಗ ಗ್ಯಾಸ್ ಅನುಕೂಲ ಇದೆ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ, ತೊಂದರೆ ಇಲ್ಲ. ಎಲ್ಲಿ ಯುದ್ಧ ನಡೀತಾ ಇದೆ, ಇಲ್ಲ ಅಂತ ನಾವು ಹೇಳಲ್ಲ. ಜನಗೆ ಸ್ವಲ್ಪ ಉಪಯೋಗಿಸಿ ಮಾಡ್ಬೇಕು. ಇಲ್ಲಾಂದರೆ ಎಲ್ಲಿನ ಹೋಗಿರ್ತಾರೆ ನೀವು, ಒಂದು 1000 ರೂಪಾಯಿ ತಗೊಂಡು 100 ರೂಪಾಯಿ ಕೆಲಸ ಆಗಿರ್ತದೆ. 1000 ರೂಪಾಯಿ ಇಟ್ಕೊಂಡು ಯಾಕೆ ಹೋಗ್ತಾರೆ ನೀವು? 1000 ನೋಡಿ ಗರ್ಭಾಡ್ ನೋಡಿ ಹೆಂಗ ನೋಡಿ. ಈ ಥರ ಸಮಸ್ಯೆ ಇದೆ ಸರ್. ಕೆಲಸ ಕಾರ್ಯ ಬಿಡಬೇಕು, 2-3 ಟೈಮ್ ಬರಬೇಕು. ಮನೆದು ಅಡುಗೆ ಊಟಾಗಿಲ್ಲ, ಎಲ್ಲ ಹೋಟೆಲ್ಗಳು ಜಾಸ್ತಿ ಕ್ಲೋಸ್ ಆಗೈತು. ಎಲ್ಲಿ ಟಿಫಿನ್ ಮಾಡಬೇಕು? ಕೆಲವು ಜನ ಊರಿಂದ ಊರು ಬಿಟ್ಟು ಬಂದಿರ್ತಾರ ಕೆಲಸಕ್ಕೆ, ಕೆಲಸ ಸಿಗಲ್ಲ, ಹೋಟೆಲ್ಗೆ ತಿಂಡಿ ಸಿಗಲ್ಲ. ಅವ್ರದ್ದು ಕಷ್ಟ ಇದೆ ಸರ್. ಅಲ್ಲ, ಇವಾಗ ಇಷ್ಟೊತ್ತು ನಿಂತಿದ್ದೀರಿ, ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಇನ್ನು ಆದರೂ ಸಿಕ್ಕಿಲ್ಲ ಸರ್. ಆದ್ರೆ ಇವಾಗ ಕೆಲಸಗಳು ಎಲ್ಲ ಬಿಟ್ಟು ನಿಂದಿರ್ಬೇಕಾಗುತ್ತೆ. ಎಲ್ಲ ಕೆಲಸ ಬಿಡಬೇಕು, ನಿಂತ್ಕೋಬೇಕು. ಮೊದಲೇ ಹೇಳಿದ್ದೀನಿ, 8 ದಿವಸ ಆಯಿತು ನಾನು ಬುಕ್ಕಿಂಗ್ ಮಾಡಿ. ಬರೀ ಮೆಸೇಜ್ ಕೊಟ್ಟಿದ್ದಾರೆ ಅವರು, ನಿಮ್ಮದು ಬುಕ್ಕಿಂಗ್ ಆಗಲಿಲ್ಲ, ಇಲ್ಲಿ ಬಂದು ಬುಕ್ಕಿಂಗ್ ಮಾಡಿ ಅಂತ ಹೇಳ್ತಾ ಇದ್ರು. ಇಲ್ಲಿ ಬಂದರೆ ಜನ ಜಾಸ್ತಿ, ಒಳಗೆ ನೋಡಿದ್ರೆ ಸರ್ವರ್ ಇರುತ್ತೆ, ಒನ್ ಟೈಮ್ ಇರುತ್ತೆ, ಒನ್ ಟೈಮ್ ಇರಲ್ಲ. ಆ ಪರಿಸ್ಥಿತಿ ಇದೆ. ಏನೋ ಒಂದು ಸಹಾಯ ಮಾಡಿ ಸರ್ ನಮ್ದು ಎಲ್ಲರದು. ಇದಿಷ್ಟು ಇಲ್ಲಿರುವಂಥ ಗ್ರಾಹಕರ ಮಾತಾಗಿರುವಂಥದ್ದು. ಏನು ಸರಿಯಾದ ಸಮಯಕ್ಕೆ ಗ್ಯಾಸ್ ಬುಕ್ ಕೂಡ ಆಗ್ತಾ ಇಲ್ಲ ಮೆಸೇಜಲ್ಲಿ. ಮತ್ತೆ ಇಲ್ಲಿ ಬಂದರೂ ಕೂಡ ಸಾಕಷ್ಟು ಕ್ಯೂ ಇರುವಂಥದ್ದು. ಸಾಕಷ್ಟು ಹಳ್ಳಿ ಜನರು ಬಂದು ಕೂಡ ಇಲ್ಲಿ ಮುಂಜಾನೆಯಿಂದ ಮತ್ತೆ ಸರಿಯಾದ ಸಮಯಕ್ಕೆ ಗ್ಯಾಸ್ ಸಿಗದೆ ಕೂಡ ವಾಪಸ್ ಹೋಗುವಂಥ ಘಟನೆಗಳು ಕೂಡ ಬೆಳಕಿಗೆ ಬಂದಿರುವಂಥದ್ದು. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.